ಓಂ ಶಾಂತಿ. ಪರಮಾತ್ಮನ ಪರಿಚಯ ಅವಶ್ಯಕವಾಗಿ ಬೇಕು. ಸಂಬಂಧ ಜೋಡಿಸಿದರೆ ಶಿವನ ಶಕ್ತಿಯ ಪ್ರಾಪ್ತಿಯಾಗುತ್ತದೆ. ಋಷಿಮುನಿಗಳು ತಪಸ್ಸು ಮಾಡಿದರು, ತಮ್ಮ ಅನುಭೂತಿಗಳನ್ನು ತಿಳಿಸಿದ್ದಾರೆ. ಇನ್ನೊಂದೆಡೆ ಧರ್ಮಸ್ಥಾಪಕರು ಅನೇಕ ರೀತಿಯಲ್ಲಿ ಪರಮಾತ್ಮನ ಬಗ್ಗೆ ವಿಶ್ಲೇಷಣೆಯನ್ನು, ತಮ್ಮ ಅಭಿಪ್ರಾಯಗಳನ್ನು, ಅನುಭೂತಿಗಳನ್ನು ತಪಸ್ಸು ಮಾಡಿದರ ಫಲ ಅದರಿಂದ ವೇದಗಳನ್ನು ರಚನೆ ಮಾಡಿ ಜನರಿಗೆ ಪರಮಾತ್ಮನ ಬಗ್ಗೆ ಪರಿಚಯಿಸಲು ಪ್ರಯತ್ನ ಪಟ್ಟಿದ್ದಾರೆ. ಪರಮಾತ್ಮನ ಬಗ್ಗೆ ಭಿನ್ನಾಭಿಪ್ರಾಯ ಹೇಳಿದ್ದಾರೆ. ಅಂದರೆ ಆತ್ಮನೇ ಪರಮಾತ್ಮ ಎಂದು, ಪ್ರಕೃತಿಯೇ ಪರಮಾತ್ಮ, ಅಗ್ನಿ, ನೀರು, ವಾಯು ಎಲ್ಲವೂ ಪರಮಾತ್ಮ ಎಂದಿದ್ದಾರೆ. ವಿಜ್ಞಾನಿಗಳು ಪರಮಾತ್ಮ ಅಂದರೆ ಒಂದು ಶಕ್ತಿ, ಆ ಶಕ್ತಿ ಇಡೀ ವಿಶ್ವವನ್ನು ನಡೆಸುತ್ತದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಆದರೆ ಪರಮಾತ್ಮ ಶಕ್ತಿ ಸ್ವರೂಪ, ಅದು ಪರಮಾತ್ಮನ ಗುಣ ಆಗಿದೆ, ಸ್ವಧರ್ಮ ಆಗಿದೆ. ಚಲಿಸುವುದು ನೀರಿನ ಗುಣ, ಪರಿಮಳ ಬೀರುವುದು ಹೂವಿನ ಗುಣ ಆಗಿದೆ. ಉರಿಯುವುದು ದೀಪದ ಗುಣ, ಬೀಸುವುದು ಗಾಳಿಯ ಗುಣ. ಗುಣ ವಸ್ತು ಒಂದೇ ಅಲ್ಲ, ವಿಶೇಷ ಗುಣಗಳು ಇದ್ದರೂ ರೂಪ ಹೊಂದಿರುತ್ತದೆ. ಭಗವದ್ಗೀತೆಯಲ್ಲಿ ಪರಮಾತ್ಮನ ವಿಶ್ಲೇಷಣೆ ಶ್ಲೋಕಗಳ ಮೂಲಕ ತಿಳಿಯಲಾಗುತ್ತದೆ. ಒಂದೆಡೆ ಅರ್ಜುನನು ಪರಮಾತ್ಮನ ಕುರಿತು ನಿನ್ನ ರೂಪ ತಿಳಿಸು ಎಂದು ಕೇಳುತ್ತಾರೆ. ಎಲೆ ಯೋಗೇಶ್ವರನೇ, ನಾನು ನಿನ್ನನ್ನು ಯಾವಾಗಲೂ ಧ್ಯಾನಿಸಲು ನಿನ್ನ ರೂಪವನ್ನು ಹೇಗೆ ತಿಳಿದುಕೊಳ್ಳಲಿ? ಎಲೆ ಭಗವಂತನೇ, ಯಾವ ರೂಪದಲ್ಲಿ ನಿನ್ನನ್ನು ಧ್ಯಾನಿಸಲಿ ಎಂದು ಚಿಂತಿತನಾಗಿರುವೆನು ಎಂದು ಕೇಳಿದ್ದಾರೆ. ಶ್ಲೋಕದಲ್ಲಿ ಕಥಂ ವಿದ್ಯಾಮಹಂ ಯೋಗಿಂ ಸ್ತ್ವಾಂ ಸದಾ ಪರಚಿಂತಯನ್ ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ ಎಂದು ಹೇಳಲಾಗಿದೆ. ಅಂದರೆ ಭಗವಂತನಿಗೋಸ್ಕರ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಚಿಂತಿತರಾಗಿದ್ದಾರೆ. ಪರಮಾತ್ಮನ ಬಗ್ಗೆ ಚಿಂತನ ಮಂಥನ ಮಾಡುವುದು, ಪರಮಾತ್ಮನ ಪರಿಚಯವನ್ನು ಕೆಲವರು ಪರಮಾತ್ಮ ಅಂದರೆ ಊಹೆ ಎಂದು ಹೇಳುತ್ತಾರೆ, ಕೆಲವರಿಗೆ ಭ್ರಮೆ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಕಲ್ಪನೆ, ಕೆಲವರು ಭಗವಂತನಲ್ಲಿ ನಂಬಿಕೆ ಶ್ರದ್ಧೆ ಎಂದು ಹೇಳುತ್ತಾರೆ. ಆದರೆ ಕೆಲವರಿಗೆ ವಿಶ್ವಾಸ ಮತ್ತು ಆಚರಣೆ ಆಗಿ ಉಳಿದುಬಿಟ್ಟಿದೆ. ಅದಕ್ಕೆ ಸತ್ಯ ಪರಿಚಯ ಮಾಡಿಕೊಳ್ಳೋದು ಹೇಗೆ ಎಂದು ತಿಳಿಯುವುದು ಅವಶ್ಯಕವಾಗಿ ನಮ್ಮ ಮುಂದೆ ಈಗ ಪ್ರಶ್ನೆ ಇದೆ. ಹಾಗಾದರೆ ಪರಮಾತ್ಮನಾರು, ಎಲ್ಲರನ್ನು ಮತ್ತು ಹೇಗಿರುವನು ಎಂದು ಪ್ರಶ್ನೆಗಳಿವೆ. ಪರಮಾತ್ಮನೆಡೆಗೆ ನಾವು ಬುದ್ಧಿಯ ಹೆಜ್ಜೆ ಇಡೋಣ, ಬುದ್ಧಿ ಶಕ್ತಿಯಿಂದ ದಿವ್ಯ ಬುದ್ಧಿಯಿಂದ ಅರಸೋಣ. ಕಲ್ಲು ಕೆತ್ತಿ ಮೂರ್ತಿ ರೂಪ ಕೊಟ್ಟು ಅದೇ ದೇವರು ಎಂದು ಭಾವನೆ ಪಡುತ್ತಾರೆ. ಕಲ್ಲ ನಾಗರ ಕಂಡ್ರೆ ಹಾಲನ್ನು ಎರಿತಾರೆ ಮತ್ತು ದಿಟದ ನಾಗರ ಬಂದರೆ ಕೊಲ್ಲು ಎಂದು ಹೇಳುತ್ತಾರೆ. ಹಾಗಿದ್ರೆ ಕಲ್ಲಿನ ನಾಗರ ಬೇರೆ, ದಿಟದ ನಾಗರವೇ ಬೇರೆ. ಗಂಗೆ ಪತಿತ ಪಾವನಿ ಎಂದು ಅಭಿಪ್ರಾಯ ಪಡುತ್ತಾರೆ ಮತ್ತು ಕುಂಭಮೇಳ ಆಚರಿಸುವುದು, ಸಂಧ್ಯಾ ವಂದನೆ ಮಾಡಿ ಭಕ್ತಿಯನ್ನು ಮಾಡುವರು. ಬಸವಣ್ಣವರು ವಚನದಲ್ಲಿ ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ. ನೀರನ್ನು ಕಂಡ್ರೆ ಮುಳುಗುವರು ಮತ್ತು ಮರವ ಕಂಡ್ರೆ ಸುತ್ತುವರೆಯ. ಬತ್ತುವ ಜಲವ ಒಣಗುವ ಮರವ ಬಲ್ಲದವರು ನಿಮ್ಮನ್ನೆತ್ತ ಬಲ್ಲರು, ಕೂಡಲ ಸಂಗಮ ದೇವ ಎಂದು ತಮ್ಮ ವಚನದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮರಗಳನ್ನು ಪೂಜಿಸಿ ಸುತ್ತಿ ತಿರುಗಾಡುತ್ತಾ ಪೂಜೆಗೈಯುವರು. ಊರಲ್ಲಿ ಬಹಳ ಜಲ ಪ್ರವಾಹ ಬಂದರೆ ಎಲ್ಲ ಬೆಳೆಗಳು ಮರಗಳು ನಾಶವಾದರೆ ಮನುಷ್ಯರು ದುಃಖಿತರಾಗುತ್ತಾರೆ. ಆದರೆ ಪರಮಾತ್ಮ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಮನಃಶಾಂತಿಗೆ ನೆಮ್ಮದಿ ಜೀವನ ಹೊಂದಲು ಮಾನವ ಭಕ್ತಿ ಮಾಡಿದರು, ಯಜ್ಞಗಳನ್ನು ರಚನೆ ಮಾಡಿದರು, ತಪಸ್ಸು ಧ್ಯಾನದಲ್ಲಿ ಮಗ್ನರಾದರು. ಯೋಗಿಗಳು ಯೋಗವನ್ನು ಶುರು ಮಾಡಿದರು. ಆದರೂ ಜಗತ್ತು ಅಶಾಂತ ಶೋಕವಾಟಿಕೆಯಾಗಿದೆ. ಮನಃಶಾಂತಿ ಪಡೆಯಲು ಜಗತ್ತು ಇನ್ನೂ ಅಸಮರ್ಥವಾಗಿದೆ. ಪರಮಾತ್ಮ ಶಾಂತಿ ಪ್ರದಾನ ಮಾಡುವರು, ಶಾಂತಿ ದೂತರಾಗಿದ್ದಾರೆ. ಪರಮಾತ್ಮನಿಂದ ಶಾಂತತೆ ಕಾಣಲು ಹೇಗೆ ಸಾಧ್ಯ? ಪರಮಾತ್ಮನ ಪ್ರಕೃತಿ ಅಲ್ಲ, ಪರಮಾತ್ಮ ಪುರುಷ ಅಲ್ಲ. ಪ್ರಕೃತಿ ಏನಾಗಿದೆ? ವಿನಾಶಕಾರಿಯಾಗಿದೆ. ಏನೆಲ್ಲ ತಪಸ್ಸು ಮಾಡಿದ್ರು ಋಷಿಮುನಿಗಳು ಕೊನೆಗೆ ಹೇಳಿದ್ದು ನೇತಿ ಅಂದರೆ ಪರಮಾತ್ಮನ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ಏನೆಲ್ಲ ಅವರು ಅರಣ್ಯದಲ್ಲಿದ್ದು ತಪಸ್ಸು ಮಾಡಿದರು, ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿ ಕೊನೆಗೆ ಈ ಒಂದು ಮಾತನ್ನು ಹೇಳಿದ್ದಾರೆ ಎಂದರೆ ಪರಮಾತ್ಮನ ಬಗ್ಗೆ ತಿಳಿಯೋದು ಅಷ್ಟು ಸಹಜ ಅಲ್ಲ.
ಹಾಗಿದ್ರೆ ಪರಮಾತ್ಮನನ್ನು ಹೇಗೆ ತಿಳಿಯೋದು ಎಂದು ವಿಚಾರಿಸೋಣ. ಓಂ ಶಾಂತಿ.